ಮಧುಗಿರಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರಸ್ತೆಯಲ್ಲಿರುವ ಶ್ರೀ ಸಿದ್ಧಗಂಗಾ ಹಾಸ್ಪಿಟಲ್ ಡಯಾಲಿಸಿಸ್ ಸೆಂಟರ್, ಪಾವಗಡದ ಶ್ರೀ ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಬೆಂಗಳೂರಿನ ಡಾಕ್ಟರ್ ಎಸ್ಆರ್ ಚಂದ್ರಶೇಖರ್ ವಾಕ್ ಮತ್ತು ಶ್ರವಣ ಸಂಸ್ಥೆ ವತಿಯಿಂದ ಶನಿವಾರ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ಹೃದ್ರೋಗ ತಪಾಸಣಾ ಶಿಬಿರ ಮತ್ತು ಶ್ರವಣದೋಷವುಳ್ಳ ಬಡವರಿಗೆ ಉಚಿತವಾಗಿ ಶ್ರವಣ ಸಾಧನವನ್ನು ನೀಡಲಾಯಿತು. ಪಾವಗಡದ ಶ್ರೀ ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಅಧ್ಯಕ್ಷ ಜಪಾನಂದ ಮಹಾರಾಜ್ ಸ್ವಾಮೀಜಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಸಹನಾ, ಸಿದ್ಧಗಂಗಾ ಹಾಸ್ಪಿಟಲ್ ಡಯಾಲಿಸಿಸ್ ಸೆಂಟರ್ ಕೇಂದ್ರದ ಅನುರಾಧ, ಅಕ್ಷಯ್ ಹಾಗೂ ವೈದ್ಯರಾದ ಅರುಣ್, ಶರತ್, ನಟರಾಜ್, ಶ್ರೀನಿವಾಸ್, ಸ್ವಾತಿ, ಅಭಿಷೇಕ, ಸಿದ್ಧಗಂಗಾ ಮೆಡಿಕಲ್ ಕಾಲೇಜಿನ ಎಂಎನ್ ಸಂಜೀವ್ ಕುಮಾರ್, ಇನ್ಫೋಸಿಸ್ ಮಹೇಶ್ ಇದ್ದರು. ಮುಂದಿನ ವಾರ ಸೋಮವಾರ ಶ್ರೀ ಗುರುಗಳು ಬರ್ತಾರೆ, ಸಿದ್ಧಗಂಗಾ ಮಹಾಸ್ವಾಮಿಗಳು ಬರ್ತಾರೆ, ಹಿರಿಯ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ. ಅವರು ಬಂದಾಗ ವಿಶೇಷವಾಗಿ ಆಶೀರ್ವಚನ ಮತ್ತು ಈ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ಮಾಹಿತಿ ಕೊಡ್ತೀವಿ. ನಾವು ಅಲ್ಲಿ ಇರೋ ಸ್ಥಳಕ್ಕೆ ಹೋಗಿ ನೋಡ್ಬೇಕಂದ್ರೆ ಎಷ್ಟು ಗಂಟೆ ಕಾಯ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಅಷ್ಟು ಹಿರಿಯ ತಜ್ಞರುಗಳು ಇಲ್ಲಿ ಬಂದು ಬೆಳಗ್ಗೆಯಿಂದ ಎಲ್ಲಾ ರೀತಿಯ ಆ ರೋಗಿಗಳಿಗೆ ಪರೀಕ್ಷೆ ಮಾಡಿ ಔಷಧೋಪಚಾರ ಕೊಡ್ತಾ ಇದ್ದಾರೆ. ಇದು ಅವರ ಹೃದಯವಂತಿಕೆಯ ಒಂದು ಭಾಗ ಅಂತ ನಾ ಭಾವಿಸ್ತೀನಿ. ಒಂದು ಸಂಸ್ಥೆ ಆರಂಭದಿಂದನೂ ಸಿದ್ಧಗಂಗಾ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಸ್ಥೆಗಳು ಈ ಸಂಸ್ಥೆಯನ್ನ ನಡೆಸ್ತಾ ಇವೆ. ಈಗ ನಾವು ಆರಂಭ ಮಾಡಿದಾಗ 2-3 ಜನ ಡಯಾಲಿಸಿಸ್ ಬರ್ತಾ ಇದ್ರು. ಡಯಾಲಿಸಿಸ್ಗೆ ಇವತ್ತು 8 ಆಗ್ತಾ ಇದೆ ಪ್ರತಿ ದಿವಸ. ಬಹುಶಃ ಇನ್ನ 1 ಅಥವಾ 2 ಬಂದ್ರೆ ನಾವು ಮುಗ್ದೋಯ್ತು, ಇನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಬೇರೆ ಒಂದು ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಅಂದ್ರೆ ಈವರೆಗೆ ಸುಮಾರು 1,500ಕ್ಕೂ ಮಿಗಿಲಾದ ಜನಗಳಿಗೆ ಡಯಾಲಿಸಿಸ್ ಮಾಡಲಾಗಿದೆ. ಅದು ಇಂತಹ ರೂರಲ್ ಅಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡೋದಕ್ಕೆ ನಿಜಕ್ಕೂ ಬಹಳ ಕಷ್ಟ. ನೋಡ್ಲಿಕ್ಕೆ ಸುಲಭ ಇದೆ, 1,500 ಮಾಡು ಅಂತ ನಾವು ಹೇಳ್ಬಿಡ್ತೀವಿ. ಆದ್ರೆ ನನ್ನ ಜೊತೆ ಇರುವ ಇವ್ರನ್ನೆಲ್ಲ ಕೇಳಿ ಎಷ್ಟು ಕಷ್ಟ ಇದೆ. ಇಲ್ಲೇ ಇದ್ದಾರೆ ನೆಫ್ರಾಲಜಿಸ್ಟ್, ಅಷ್ಟು ದೊಡ್ಡ ಡಾಕ್ಟರ್ಗಳು ಇಲ್ಲಿ ಬಂದು ಸೇವೆಯ ಮನೋಭಾವನೆಯಿಂದ ಸೇವೆ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲೆಲ್ಲ ಇದನ್ನೆಲ್ಲ ಮಾಡಿದ್ರೆ ಎಷ್ಟೊಂದು ಪ್ರಸಿದ್ಧಿ ಆಗ್ಬಿಡೋದು. ನಮ್ಗೆ ಪ್ರಸಿದ್ಧಿ ಬೇಡ. ಲೈಕ್ ದ ಡ್ಯೂ ದಟ್ ಫಾಲ್ಸ್ ಅನ್ಸೀನ್, ಅನ್ನೋನ್, ಅನ್ಹರ್ಡ್, ಯಟ್ ಬ್ರಿಂಗ್ಸ್ ಔಟ್ ದ ಬ್ಯೂಟಿಫುಲ್ ರೋಸಸ್ ಅಂತ ಪರಮಾತ್ಮನ ಸೇವೆಗೆ ನಾವಿಲ್ಲಿ ಇದ್ದೀವಿ. ನಮ್ಮ ಜೊತೆ ಶ್ರೀ ಡಾಕ್ಟರ್ ಸಂಜೀವ್ ಕುಮಾರ್ ಅವರಿದ್ದಾರೆ, ಅವರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು. ಹಾಗೆ ಎಲ್ಲ ಹಿರಿಯ ತಜ್ಞರುಗಳಿದ್ದಾರೆ, ಮತ್ತೆ ಹೃದಯ ತಜ್ಞರು ಇದ್ದಾರೆ. ಇವರೆಲ್ಲ ನಮ್ಮ ಜೊತೆ ಬಂದಿರೋದ್ರಿಂದ ನಮಗೊಂದು ಧೈರ್ಯ ಇದೆ. ಡಾಕ್ಟರ್ ಅರುಣ್ ನೆಫ್ರಾಲಜಿಸ್ಟ್, ಡಾಕ್ಟರ್ ಶರತ್ ಕುಮಾರ್ ಅಂತವರು ಮತ್ತು ಡಾಕ್ಟರ್ ಸ್ವಾತಿ, ಹೀಗೆ ಎಲ್ಲರೂ ಬಂದಿದ್ದಾರೆ. ಮಧುಗಿರಿಗೆ ಇಷ್ಟು ಜನ ಬರ್ಬೇಕಂದ್ರೆ ಬಹಳ ಕಷ್ಟ, ಆದ್ರೆ ಬಂದಿದ್ದಾರೆ. ಇದು ಒಂದು ಸೇವಾ ಭಾಗದ ಒಂದು ಕೆಲಸ ಅಂತ ಭಾವಿಸ್ಕೊತೀನಿ. ಮತ್ತೆ ಕಿವಿ, ಇವಾಗ ನಿಮ್ ಮುಂದೆ ಒಬ್ಬ ನಾವು ಹೇಳದಂಗೆ ನಮ್ಮ ಮಾತು ಉಳಿಸ್ಕೊಳ್ತಾ ಇದ್ದೀವಿ. ಸುಮಾರು ಜನಕ್ಕೆ ಕಿವಿಯ ಯಂತ್ರಗಳನ್ನ ಅಥವಾ ಅದರ ಸಾಧನವನ್ನ ಕೊಡ್ತಾ ಇದ್ದೀವಿ, ಉಚಿತವಾಗಿ ಕೊಡ್ತಾ ಇದ್ದೀವಿ. ನಾವು ಹೇಳಿದ್ದು ಇಲ್ಲಿ ಬಂದವರಿಗೆ ಉಚಿತವಾಗಿ ಕೊಡ್ತೀವಿ ಅಂತ. ಅದರ ಪರೀಕ್ಷೆ ತುಂಬಾ ಸಮಯ ತಗೊಳುತ್ತೆ. ಇದು ಏನಾಗ್ಬಿಟ್ಟಿದೆ, ಈ ಮಾಡರ್ನ್ ಟ್ರೆಂಡ್ ಅಲ್ಲಿ ಇಷ್ಟು ಲೇಟ್ ಆಗುತ್ತಾ ಅಂತಾರೆ. ಸರಿಯಾಗಿ ಪರೀಕ್ಷೆ ಮಾಡಿ ಔಷಧಿ ಕೊಡ್ಬೇಕು. ನಮ್ದು ಸಿಸ್ಟಮ್ ಇದೆ. ನಾವು ಎಷ್ಟು ನಂಬರ್ ಬಂತು ಅಂತ ನೋಡಲ್ಲ, ಎಷ್ಟು ಕ್ವಾಲಿಟಿ, ಯಾವ ರೀತಿ ಕ್ವಾಲಿಟೇಟಿವ್ ವರ್ಕ್ ಮಾಡೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಆದ್ರಿಂದ ಸುಮ್ಮನೆ ಜನ ತುಂಬಿಸಿ ದೊಂಬಿಯಾಗಿಲ್ಲ, ಆಯಾ ಸ್ಥಿತಿಗೆ ಬಂದಿದ್ದಾರೆ. ಇಲ್ಲಿ ನಮ್ಮ ಜೊತೆ ಒಬ್ಳು ಪೇಷಂಟ್ ಬಂದಿದ್ಲು, ನೀವೇ ನೋಡಿದ್ದೀರಾ. ಈ ಒಂದು ಮಹತ್ತರವಾದ ಕಾರ್ಯಕ್ಕೆ ಶ್ರೀ ಎಚ್ ಸಿ ಬಸವರಾಜ್ ವಕೀಲರು, ಶ್ರೀ ಎಚ್ ಸಿ ವೀರಭದ್ರಪ್ಪ ಹಾರ್ಡ್ವೇರ್ ಮರ್ಚೆಂಟ್ಸ್, ಇವರ ಒಂದು ನೆನಪಿನಲ್ಲಿ ಈ ಸಂಸ್ಥೆನ ತೆಗೆಯಲಾಗಿದೆ. ಶ್ರೀ ಶಿವಕುಮಾರ್ ಮತ್ತು ಅವರ ಸಹೋದರರು ಶ್ರೀ ರುದ್ರೇಶ್ ಮತ್ತೆ ಶಿವಕುಮಾರ್, ಹೀಗೆ ಇವರೆಲ್ಲರೂ ಸೇರಿ ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಈ ಬಿಲ್ಡಿಂಗ್ ನೆಲ್ಲ ಆಸ್ಪತ್ರೆಗೊತ್ತೇನೆ ಕಟ್ಸಿದ್ದು, ನಿಮ್ಗೆ ಗೊತ್ತಿದೆ, ಆಸ್ಪತ್ರೆಗೋಸ್ಕರನೇ ಕಟ್ಸಿರೋದು.
ಸೊ ಹಾಗಾಗಿ ಒಳ್ಳೆ ಸೇವೆ ನಡೀತಾ ಇದೆ. ಇದಕ್ಕೆ